ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 4ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 5ನೇ ಅಧ್ಯಾಯವನ್ನು ಶುರು ಮಾಡೋಣ. ಬಸ್ ಸ್ಟಾಪಿನಿಂದ ಮನೆಗೆ ಬರೋಷ್ಟರಲ್ಲಿ ಛತ್ರಿ ಇದ್ದರೂ ಸ್ವರ್ಣ ಸ್ವಲ್ಪ ನೆಂದಿದ್ಲು. ಬಚ್ಚಲು ಮನೆಯಲ್ಲಿ ಛತ್ರಿಯನ್ನು ಅರಳಿಸಿ ಇಟ್ಟು ಕೈಕಾಲು ಮುಖ ತೊಳೆದು ಬಂದವಳು ರೂಮು ಸೇರಿ ಬಟ್ಟೆ ಬದಲಿಸಿ ಬರೋ ಅಷ್ಟರಲ್ಲಿ ಪ್ರಮೀಳಾ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಂದಿದ್ರು. ಕಾಫಿ ಕುಡಿಯುತ್ತಾ ಕುಳಿತ ಮಗಳನ್ನೇ ನೋಡ್ತಾ ಪ್ರಮೀಳಾ ಕೂಡ ಕೂತ್ರು. ನೀನು ಕಾಫಿ ಕುಡಿ ಪಮ್ಮಿ ಅಂದಳು ಸ್ವರ್ಣ. ನಂದು ಅವಾಗಲೇ ಆಯಿತು, ಯಾಕೋ ಆರೋಗ್ಯ ಸರಿಯಿಲ್ಲ, ನೀನು ಕುಡಿ ಅಂದರು ಪ್ರಮೀಳಾ. ಸರಿಯಾಗಿ ಊಟ ತಿಂಡಿ ಮಾಡಬೇಡ, ಖಾಲಿ ಹೊಟ್ಟೆಲಿರು, ಗ್ಯಾಸ್ಟ್ರಿಕ್ ಆಗದೆ ಇನ್ನೇನಾಗುತ್ತೆ ಅಂದಳು ಸ್ವರ್ಣ. ಹೊತ್ತೊತ್ತಿಗೆ ತಿನ್ಕೊಂಡು ಕೂತ್ರೆ ಮನೆ ಕೆಲಸ ಮಾಡೋರು ಯಾರು ಅಂದರು ಪ್ರಮೀಳಾ. ಕಾಫಿ ಕುಡಿದು ಲೋಟವನ್ನು ಟೀಪಾಯ್ ಮೇಲಿಟ್ಟು, ಇರು ಗ್ಯಾಸ್ಟ್ರಿಕ್ ಮಾಡ್ತಾ ತರ್ತೀನಿ, ರಾತ್ರಿ ಊಟಕ್ಕೆ ಮುಂಚೆ ಖಾಲಿ ಹೋಟೆಲ್ ತಗೋ, ಸರಿಯೋಗುತ್ತೆ ಎಂದು ಪರ್ಸ್ ತೆಗೆದುಕೊಂಡು ಚಪ್ಪಲಿ ಮೆಟ್ಟಿ ಹೊರ ನಡೆದಳು. ಮೆಡಿಕಲ್ ಸ್ಟೋರಿನಲ್ಲಿ ಮಾತ್ರೆ ತೆಗೆದುಕೊಂಡು ಬರ್ತಾ ಇರುವಾಗ ಕೆಲಸ ಮುಗಿಸಿಕೊಂಡು ಬರುತ್ತಿದ್ದ ಪಾರ್ಥ ಅವಳನ್ನು ಕಂಡು ಕಾರ್ ನಿಲ್ಲಿಸಿದ್ದ. ಸ್ವರ್ಣ, ಯಾಕೆ ನಡ್ಕೊಂಡು ಹೋಗ್ತಿದ್ದೀಯಾ, ಎಲ್ಲೋಗಿದ್ದೆ ಅಂದ ಪಾರ್ಥ. ಅಮ್ಮಂಗೆ ಯಾಕೋ ಆರಾಮಿಲ್ಲ, ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೆ ಕಣೋ ಅಂದಳು ಸ್ವರ್ಣ. ಅಕ್ಕಂಗ ಏನಾಯಿತು ಗಾಬರಿಯಿಂದ ಕೇಳಿದ್ದ ಪಾರ್ಥ. ನಿಮ್ಮ ಅಕ್ಕಂಗೆ ಏನೂ ಆಗಿಲ್ಲ ಕಣೋ, ಬರೀ ಗ್ಯಾಸ್ಟ್ರಿಕ್ ಅಷ್ಟೇ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ ಅಂದಳು ಸ್ವರ್ಣ. ಅವಳು ಬರೀ ನನಗೆ ಅಕ್ಕ ಅಲ್ಲದೆ ತಾಯಿಗಿಂತ ಹೆಚ್ಚು ಅಂದವನ ಧ್ವನಿ ಭಾರವಾಗಿತ್ತು. ಪಾರ್ಥ, ಬೇಜಾರು ಮಾಡ್ಕೋಬೇಡ, ನೀನು ನಿಮ್ಮ ಅಪ್ಪ ಅಮ್ಮನ ನೋಡಿಲ್ವಾ, ನಿನಗೆ ನೆನಪಿಲ್ವಾ ಅಂದಳು ಸ್ವರ್ಣ. ಅಪ್ಪ ಅಮ್ಮನ ಆಶ್ಚರ್ಯದಿಂದ ಪ್ರಶ್ನಾರ್ಥಕವಾಗಿ ಕೇಳಿದ್ದ ಪಾರ್ಥ. ಪ್ರತಿಯೊಬ್ಬರ ಜೀವನದಂತೆ ತನಗೂ ಹೆತ್ತವರು ಇರುತ್ತಾರೆ ಅನ್ನುವ ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ ಅವನು. ಇಲ್ವೇ, ನನಗೆ ನೆನಪಿಲ್ಲ, ಅಕ್ಕ ಬಾವನೇ ನನಗೆಲ್ಲ ಅಂದ ಪಾರ್ಥ. ಅಂದರೆ ನೀನು ನೋಡೇ ಇಲ್ವಾ ಮತ್ತೊಮ್ಮೆ ಕೇಳಿದ್ಲು ಸ್ವರ್ಣ. ಇಲ್ಲವೆಂಬಂತೆ ತಲೆಯಾಡಿಸಿದ ಪಾರ್ಥ ಪೆಚ್ಚು ಮೋರೆ ಹಾಕ್ಕೊಂಡು. ಅಷ್ಟರಲ್ಲಿ ಮನೆ ತಲುಪಿದ್ರಿಂದ ಪಾರ್ಥ ಆತಂಕದಿಂದಲೇ ಒಳಗೆ ಬಂದವನು, ಅಕ್ಕ ಏನಾಯಿತು ಅಂದ ಗಾಬರಿಯಿಂದ. ಹಣೆ ಚಚ್ಚಿಕೊಂಡ ಸ್ವರ್ಣ ಅಡುಗೆ ಮನೆಯೊಳಗೆ ಹೋಗಿ ನೀರು ತಂದು, ತಗೋ ಮಾತ್ರೆ ನುಂಗು, ನಿನ್ನ ತಮ್ಮ ಏನೋ ಆಗಿರೋ ಥರ ಆಡ್ತಾನೆ ಅಂದಳು. ಮಾತ್ರೆ ನುಂಗಿದ ಪ್ರಮೀಳಾ, ಏನೂ ಆಗಿಲ್ವೋ ಪಾರ್ಥ, ಗ್ಯಾಸ್ಟ್ರಿಕ್ ಅಷ್ಟೇ, ಸರಿ ಹೋಗುತ್ತೆ ಬಿಡು, ಏಳು ಕೈಕಾಲು ತೊಳ್ಕೊಂಡು ಬಾ, ಕಾಫಿ ಮಾಡಿ ತರ್ತೀನಿ ಅಂದರು. ಅಕ್ಕ ನೀನು ಸುಧಾರಿಸ್ಕೊ, ಈಗ ಬರುವಾಗಿನ್ನು ಟೀ ಕುಡ್ದೆ, ಏನೂ ಬೇಡ, ರಾತ್ರಿಗೆ ಅಡುಗೆಗೆ ನಾವೇ ಮಾಡ್ತೀವಿ ಅಂದ ಕಾಳಜಿಯಿಂದ. ನಾನು ಸಾಂಬಾರಿಗೆ ತರಕಾರಿ ಹೆಚ್ಚ್ತೀನಿ ಎಂದು ಸ್ವರ್ಣ ಅಡುಗೆ ಮನೆಗೆ ಹೋದ್ಲು. ಅಕ್ಕ ರೂಮಲ್ಲಿ ಹೋಗಿ ಮಲ್ಕೋ ಎಂದು ಕಳಿಸಿದ ಪಾರ್ಥ ಫ್ರೆಶ್ ಅಪ್ ಆಗಿ ಬಂದು, ಸ್ವರ್ಣ ಹೆಲ್ಪ್ ಮಾಡಲೇನೆ ಅಂದ. ಏನು ಬೇಡವೋ, ಅನ್ನ ಹುಳಿ ಮಾಡ್ತೀನಿ ಅಷ್ಟೇ, ಇಡೀ ದಿನ ಡ್ರೈವಿಂಗ್ ಮಾಡಿ ಸುಸ್ತಾಗಿರ್ತೀಯ, ಹೋಗು ನಿಮ್ಮ ಅಕ್ಕನ ಜೊತೆ ಕೂತ್ಕೊಂಡು ಮಾತಾಡು ಅಂದಳು. ಅಕ್ಕ ಮಲ್ಕೊಂಡಿದ್ದಾಳೆ, ಮಲಗಲಿ ಬಿಡು, ನನಗೂ ಬ್ಯಾಕ್ ಪೇಯ್ನ್, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದ ಪಾರ್ಥ ರೂಮಿಗೆ ಬಂದ. ರೆಸ್ಟ್ ನೆಪ ಅಷ್ಟೇ. ಸ್ವರ್ಣ ಕೇಳಿದ ಪ್ರಶ್ನೆ ಪಾರ್ಥನ ಮನಸ್ಸಿನಲ್ಲಿ ಜೇನು ಹುಟ್ಟಿಗೆ ಕಲ್ಲೆಸೆದಂತಾಗಿತ್ತು. ಯಾಕೋ ನೆನಪೇ ಇರದ ಹೆತ್ತವರ ನೆನಪು ಈ ದಿನ ಬಾಧಿಸ್ತಾ ಇತ್ತು. ಅದು ಸರಿ, ನನ್ನ ಅಪ್ಪ ಅಮ್ಮನ ಹೆಸರೇನು, ನಾನೆಂಥ ಮಗ, ಅವ್ರ ಹೆಸರು ಕೂಡ ಇದುವರೆಗೂ ತಿಳ್ಕೊಂಡಿಲ್ವಲ್ಲ, ನಾನೇನಾದರೂ ಅನಾಥನಾ, ಎಲ್ಲೋ ಸಿಕ್ಕಿ ಅಕ್ಕ ಭಾವ ತಂದು ನನ್ನ ಸಾಕಿದಾರಾ ಎಂದುಕೊಂಡ. ಗೊತ್ತಿದ್ದರೂ ಬೀರುವಿನಲ್ಲಿ ಎತ್ತಿಟ್ಟಿದ್ದ ತನ್ನ SSLC ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಿದ. ತಂದೆಯ ಹೆಸರಿನ ಸ್ಥಳದಲ್ಲಿ ನಾರಾಯಣರ ಹೆಸರಿತ್ತು. ವರ್ಗಾವಣೆಯ ಪತ್ರದಲ್ಲೂ ತಂದೆ ತಾಯಿಯ ಹೆಸರಿನ ಜಾಗದಲ್ಲಿ ಪ್ರಮೀಳಾ ನಾರಾಯಣರ ಹೆಸರೇ ಇದ್ದಾಗ ಹೃದಯದಲ್ಲಿ ಮಡುಗಟ್ಟಿದ್ದ ಭಾರ ಅಶ್ರು ಬಿಂದುವಿನಂತೆ ಕಣ್ಣ ಬಿಸಿ ಹನಿಗಳ ಪಟಪಟನೆ ಕೈ ಮೇಲೆ ತೊಟ್ಟಿಕ್ಕಿದ್ವು. ಕಣ್ಮುಚ್ಚಿ ಕಣ್ಣಿನಲ್ಲೇ ಬಿಸಿ ಕಂಬನಿಯನ್ನು ಇಂಗಿಸಿ ಕಣ್ಬಿಟ್ಟು ದೀರ್ಘವಾದ ಶ್ವಾಸವನ್ನು ಹೊರಹಾಕಿ ಎಲ್ಲವನ್ನು ಎತ್ತಿಟ್ಟು ಬೀರುವಿನ ಬಾಗಿಲು ಮುಚ್ಚಿದ್ದ. ತನ್ನ ಗತಜೀವನವು ತಿಳಿಯುವ ಕುತೂಹಲಕ್ಕೆ ಬಾಗಿಲು ಹಾಕಿದಂತೆ. ಅಂಗಾತ ಮಲಗಿದವನು, ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳದೇ ಅಮೃತದಿ ಉತ್ತರವೂ ಇದೆಯಮ್ಮ. ಪ್ರಶ್ನೆ ಮೇಲೆ ಪ್ರಶ್ನೆ ಇರಲಿ ಸಾವಿರ, ತಾಯಿ ಮಗುವಿಗಿಲ್ಲ ಅಂತರ.
ಹಾಡು ಗುನುಗಿಸುತ್ತಾ ಮಲಗಿದವನ ಹೃದಯ ಹೆತ್ತವಳ ನೆನಪಿನಿಂದ ಭಾರವಾಗಿತ್ತು. ಹೌದು, ನನ್ನ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೋಬೇಕು. ಇದರಿಂದ ಅಕ್ಕಂಗೆ ಬೇಜಾರಾಗತ್ತಾ? ಇಲ್ಲ, ತಿಳ್ಕೊತೀನಿ ಅಷ್ಟೇ. ಅಕ್ಕನೂ ನನಗೆ ತಾಯಿ ಸಮಾನನೇ. ಹೇಗೆ ತಿಳ್ಕೊಳ್ಳೋದು? ಯಾರನ್ನು ಕೇಳಿದ್ರೆ ಗೊತ್ತಾಗತ್ತೆ? ನೇರವಾಗಿ ಅಕ್ಕನ್ನ ಕೇಳಿದ್ರೆ ಅಕ್ಕನ ಮನಸ್ಸಿಗೆ ನೋವಾಗತ್ತೆ. ನಾನೇನಾದರೂ ತೋರಿಸೋ ಪ್ರೀತಿ ಕಡಿಮೆ ಮಾಡೋದನ್ನ ಅಂದ್ಕೋತಾಳೆ. ಬೇಡ, ಅಕ್ಕನ ಹತ್ರ ಬೇರೆ ಕೇಳೋದು ಬೇಡ, ಬೇರೆ ದಾರಿಯಿಂದ ತಿಳ್ಕೋಬೇಕು. ಇಷ್ಟು ವರ್ಷ ಇಲ್ಲದ ಕುತೂಹಲ ಇವತ್ತ್ಯಾಕೆ ಸ್ವರ್ಣ ಕೇಳಿದ ಮಾತಿಂದ ಬಂತು? ಇದುವರೆಗೂ ನಮ್ಮ ಸಂಬಂಧಿಕರು ಅಂತ ಯಾರೂ ನಮ್ಮ ಮನೆಗೆ ಬಂದಿಲ್ಲ. ಯಾಕೆ? ನನಗೆ ನಮ್ಮವರು ಅಂತ ಯಾರೂ ಇಲ್ವಾ? ಈ ವಿಷಯದಲ್ಲಿ ತೇಜನ್ ಸಹಾಯ ತಗೋಬೇಕು. ಅವನಾದರೆ ಖಂಡಿತ ಸಹಾಯ ಮಾಡ್ತಾನೆ ಎಂದು ನಿರ್ಧರಿಸುವಷ್ಟರಲ್ಲಿ, ಪಾರ್ಥ ಬಾರೋ, ಊಟಕ್ಕೆ ತಟ್ಟೆ ಹಾಕ್ತೀನಿ, ಸ್ವರ್ಣ ಹೊರಗಿನಿಂದ ಕೂಗಿದ್ಲು. ಸ್ವರ್ಣಳ ಧ್ವನಿ ಹಿಂದೆಂದಿಗಿಂತ ಇಂದು ಮಧುರ ಎನಿಸಿತ್ತು. ಮದುವೆ ಆದಮೇಲೆ ಸ್ವರ್ಣ ಪ್ರತಿದಿನ ಹೀಗೆ ಕರೀತಾಳೆ, ನನ್ನ ಮನದರಸಿ. ಅಷ್ಟೊಂದು ಓದಿರೋ ಹುಡುಗಿ ಕೈನಲ್ಲಿ ಮನೆ ಕೆಲಸ ಮಾಡಿಸೋದು ಬೇಡ. ಅವಳು ರಾಣಿ ಥರ ಕೂತಿರ್ಲಿ, ನಾನೇ ಎಲ್ಲ ಕೆಲಸ ಮಾಡ್ತೀನಿ. ಅಣ್ಣವ್ರು ಹಾಡಿದ್ಯಲ್ಲ ಆ ಥರ. ಹುಚ್ಚುಡುಗಿ, ನಾನಂದರೆ ಹುಚ್ಚು ಪ್ರೀತಿ. ಮಾತಿಗೂ ಪಾರ್ಥ ಪಾರ್ಥ ಅಂತಿರ್ತಾಳೆ. ನನಗೂ ಕೂಡ ನಿನ್ನ ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಸಾಂತ್ವನಕ್ಕೂ ಸಂಭ್ರಮಕ್ಕೂ ನನಗೆ ನಿನ್ನ ಹೆಗಲಷ್ಟೇ ಇರಲಿ. ನಿನ್ನ ಹೆಸರಷ್ಟೇ ಸ್ವರ್ಣ ಅಲ್ಲ, ನಿನ್ನ ಹೃದಯ ಕೂಡ ಅಪ್ಪಟ ಸ್ವರ್ಣನೇ ಸರಿ. ಹೇ ಪಾರ್ಥ ಬಾರೋ, ಮತ್ತೊಮ್ಮೆ ಸ್ವರ್ಣ ಕೂಗಿದಾಗ ಬಂದೆ ಕಣೆ ಎಂದು ಬಂದು ಕುಳಿತವನು ಹಾಗೆ ನಿದ್ದೆ ಬಂದ್ಬಿಟ್ಟಿತ್ತು ಎಂದು ಸಮಜಾಯಿಷಿ ಕೊಟ್ಟ. ಊಟ ಮಾಡದೆ ಮಲಗ್ತಾರ ಪಾರ್ಥ, ಅದು ರಾತ್ರಿ ಹೊತ್ತು? ಪ್ರಮೀಳಾ ಕಾಳಜಿಯಿಂದ ಕೇಳಿದಾಗ ಅಕ್ಕನ ಮುಖವನ್ನೊಮ್ಮೆ ನೋಡಿದ ಪಾರ್ಥನಿಗೆ, ನಾನು ನನ್ನ ಹೆತ್ತವರನ್ನ ಹುಡ್ಕೋ ನಿರ್ಧಾರ ಸರಿ ಇದೆಯಾ? ಮತ್ತೊಮ್ಮೆ ಪ್ರಶ್ನಿಸಿಕೊಂಡ. ತಪ್ಪೇನಿಲ್ಲ. ಒಳಮನಸ್ಸು ಶಕುನ ನುಡಿದಂತಾಗಿತ್ತು. ಯಾಕೋ ಪಾರ್ಥ, ಸಾಂಬಾರ್ ನಿಮ್ಮ ಅಕ್ಕ ಮಾಡಿರೋ ಥರ ಇಲ್ವಾ? ಸರಿಯಾಗಿ ಊಟನೇ ಮಾಡ್ತಿಲ್ಲ? ಸ್ವರ್ಣ ಕೇಳಿದ್ಲು. ನೀನು ನೀರಿಗೆ ಉಪ್ಪು ಹುಳಿ ಖಾರ ಹಾಕ್ಕೊಟ್ರು ಅವನು ಚೆನ್ನಾಗಿದೆ ಅಂತಲೇ ತಿಂತಾನೆ. ನಮ್ಮ ಪಾರ್ಥ ಅನ್ನನ ಪರಬ್ರಹ್ಮ ಸ್ವರೂಪ ಅನ್ನೋದನ್ನು ಯಾವತ್ತೂ ಮರೆಯಲ್ಲ ಅಂದರು ನಾರಾಯಣ. ಆದರೆ ಪಾರ್ಥ ಅನ್ಯಮನಸ್ಕನಾಗಿದ್ದನ್ನು ಪ್ರಮೀಳಾ ಶೀಘ್ರದಲ್ಲೇ ಗುರುತಿಸಿದ್ರು. ಹುಡುಗ ಅಲ್ವಾ, ಏನೋ ಇರುತ್ತೆ ಎಂದುಕೊಂಡು ಸುಮ್ಮನಾದರು. ಮಾತ್ರೆ ತೆಗೆದುಕೊಂಡಿದ್ದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ವಲ್ಪ ಉಪಶಮನವಾದಂತೆ ಎನಿಸಿತು ಪ್ರಮೀಳಾರಿಗೆ. ಅಕ್ಕ ಭಾವನ ನೇರವಾಗಿ ನಮ್ಮದು ಯಾವೂರು ಅಂತ ಕೇಳಲ್ಲ ಎಂದುಕೊಂಡ ಪಾರ್ಥ, ಬೇಡ, ಕೇಳಿದ್ರೆ ಯಾಕೆ ಏನು ಅಂತ ಪ್ರಶ್ನೆಗಳು ಬರುತ್ತೆ. ಅಕ್ಕ ಆಣೆ ಪ್ರಮಾಣ ಅಂದರೆ ಹೇಳದೇ ಇರೋಕ್ಕಾಗಲ್ಲ. ನಾನು ಮಲಗ್ತೀನಿ, ನಿದ್ರೆ ಬರ್ತಿದೆ, ಚುಟುಕಾಗಿ ಹೇಳಿ ರೂಮು ಸೇರಿದ ಪಾರ್ಥ. ಸ್ನೇಹಿತ ತೇಜನಿಗೆ ಮಗ ಒಂದು ಹೆಲ್ಪ್ ಎಂದು ಮೆಸೇಜ್ ಮಾಡಿದ್ದ. ಏನೋ ಎಂದ ತೇಜ. ನನಗೆ ನನ್ನ ಅಪ್ಪ ಅಮ್ಮ ಯಾರು ತಿಳ್ಕೋಬೇಕು ಅಂತ ಅನ್ನಿಸ್ತಿದೆ ಎಂದ ಪಾರ್ಥ. ನಾನು ಕೇಳಿದಾಗ ಅಕ್ಕ ಭಾವನೆ ನನಗೆಲ್ಲ ಅಂತಿದ್ದೆ ಎಂದರೆ ತೇಜ. ಹೇಳ್ತಿದ್ದೆ ಮಗ, ಆದರೆ ಈಗ ಸ್ಟ್ರಾಂಗ್ ಆಗಿ ತಿಳ್ಕೋಬೇಕು ಅಂತ ಅನ್ನಿಸ್ತಿದೆ, ಆದರೆ ಮನೆಯಲ್ಲಿ ಗೊತ್ತಾಗ್ದಂಗೆ ಎಂದ ಪಾರ್ಥ. ಮಗ, ಹೆತ್ತ ತಂದೆ ತಾಯಿ ಯಾರು ಅಂತ ತಿಳ್ಕೊಳ್ಳೋದು ಪ್ರತಿ ಮಗುವಿನ ಜವಾಬ್ದಾರಿ. ನಿನ್ನ ನಿರ್ಧಾರ ಸರಿ ಇದೆ, ತಪ್ಪೇನಿಲ್ಲ ಎಂದ ತೇಜ. ಆದರೆ ತಿಳ್ಕೊಳ್ಳೋದು ಹೇಗೆ? ನಮ್ಮದು ಈ ಊರಂತೂ ಅಲ್ಲ, ಆದರೆ ಯಾವ ಊರು ಅಂತ ಯಾರೂ ಬಾಯ್ಬಿಡಲ್ಲ ಎಂದ ಪಾರ್ಥ. ಇಷ್ಟು ವರ್ಷ ನಿನಗೆ ತಿಳ್ಕೋಬೇಕು ಅನಿಸೇ ಇರಲಿಲ್ಲ, ಆದರೆ ಈಗ ಅನಿಸಿದೆ ಅಂದರೆ ನೀನು ತಿಳ್ಕೊಳ್ಳೋ ಟೈಮ್ ಬಂದಿದೆ ಅಂತ. ಯಾವುದಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ, ಕಾನ್ಫಿಡೆನ್ಸ್ ಇರಲಿ ಎಂದು ಹೇಳಿದ ತೇಜ ಗುಡ್ ನೈಟ್ನೊಂದಿಗೆ ಮೆಸೇಜ್ ಸಂಭಾಷಣೆ ಮುಗಿಸಿದ್ದ. ಮರುದಿನ ನಿತ್ಯದಂತೆ ಕೆಲಸಕ್ಕೆ ರೆಡಿಯಾದ ಪಾರ್ಥ ದೇವರ ಮುಂದೆ ಭಕ್ತಿಯಿಂದ ಕಣ್ಮುಚ್ಚಿ ಬೇಡ್ಕೊಂಡ. ಸರ್ವ ವಿಘ್ನ ನಿವಾರಕ ವಿನಾಯಕ ಬಲಗಡೆಯಿಂದ ಪ್ರಸಾದ ಕೊಟ್ಟು ಅಸ್ತು ಅಂದ. ಅಕ್ಕ, ತಿಂಡಿ ಕೊಡ್ತೀಯಾ? ತನ್ನ ಡ್ರೈವಿಂಗ್ ಯೂನಿಫಾರ್ಮ್ ಹಾಕ್ಕೊಂಡು ಬಂದು ಕೇಳಿದ ಪಾರ್ಥ. 2 ನಿಮಿಷ ಪಾರ್ಥ, ತಂದೆ ಪ್ರಮೀಳಾ ಒಳಗಿನಿಂದಲೇ ಕೂಗಿದ್ರು. ಪಾರ್ಥ, ಒಂದು ಟ್ರಿಪ್ ಇದೆ ಈ ವೀಕೆಂಡ್, ಹೋಗ್ತೀಯಾ ಅಂದಳು ಸ್ವರ್ಣ. ತಾನೂ ಕೂಡ ಪಾರ್ಥನ ಪಕ್ಕ ತಿಂಡಿಗೆ ಬಂದು ಕೂರ್ತ. ವೀಕೆಂಡ್ ಆದರೆ ಆಫೀಸಿಗೆ ರಜಾ ಇರುತ್ತೆ, ಹೋಗ್ಬರ್ತೀನಿ. ಎಲ್ಲಿಗೆ ಅಂದ ಪಾರ್ಥ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು, ಶೃಂಗೇರಿ ಸೈಡ್ ಫ್ಯಾಮಿಲಿ ಟ್ರಿಪ್ ಕಣೋ, ನನ್ನ ಕ್ಲಾಸ್ಮೇಟ್ ಹುಡುಗಿ ಫ್ಯಾಮಿಲಿ ಅಂದಳು ಸ್ವರ್ಣ. ಯಾರಾದ್ರೇನು, ಕಿಲೋಮೀಟರ್ಗೆ 15 ರೂಪಾಯಿ, ಡ್ರೈವರ್ ಬ್ಯಾಟ 500 ಹೇಳಿಬಿಡು, ಅಡ್ವಾನ್ಸ್ ಹಾಕಿಸ್ಕೋ ಅಷ್ಟೇ ವ್ಯಾವಹಾರಿಕವಾಗಿ ಹೇಳಿದ್ದ ಪಾರ್ಥ. ಸರಿ ಕಣೋ, ಇವತ್ತು ನಿಮಗೆ ಗೂಗಲ್ ಪೇ ಮಾಡಿಸ್ತೀನಿ ಅನ್ನುವಾಗಲೇ ಪ್ರಮೀಳಾ ಇಬ್ಬರಿಗೂ ತಿಂಡಿ ತಂದುಕೊಟ್ರು. ಬಿಸಿ ಬಿಸಿ ವಾಂಗಿಬಾತ್, ಚಟ್ನಿ, ಮಸಾಲೆ ಹದವಾಗಿ ಬರ್ತಿತ್ತು. ಮೊದಲ ತುತ್ತನ್ನು ಸ್ವರ್ಣಳಿಗೆ ತಿನ್ನಿಸಿ, ಭಾವ ಎಲ್ಲಕ್ಕ ಕಾಣಿಸ್ತಿಲ್ಲ ಅಂದ ಪಾರ್ಥ. 6 ಗಂಟೆಗೆ ಹೋದ್ರು ಕಣೋ, ಕೆಲಸ ಇತ್ತು ಅಂತ.
ಸೆರಗಿಗೆ ಕೈ ಒರೆಸ್ಕೊಳ್ತಾ ಹೇಳಿದರು ಪ್ರಮೀಳಾ. ಅವರು ಪರ್ಸ್ನಲ್ ಕೆಲಸಗಳಿಗೂ ಕರೆಸ್ಕೋತಾರೆ. ಈ ಭಾವ ಜೋರಾಗಿ ಮಾತಾಡಲ್ಲ. ಅಕ್ಕ, ಹೇಗೋ ಈಗ ನನ್ನ ದುಡಿಮೆ ಚೆನ್ನಾಗಿದೆಯಲ್ಲ, ಒಂದು ಆಟೋ ತೊಗೊಂಡ್ರೆ ಆಯಿತು. ಚಾರ್ಜಿಂಗ್ ಲಗೇಜ್ ಆಟೋನ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಕಂಪನಿಗಳಿಗೆ ಬಿಟ್ಟರೆ ಡ್ಯೂಟಿ ಚಿಂತೆ ಇರಲ್ಲ. ಹೀಗೆ ಬಾಸ್ ಅಲ್ಲದೆ ಅವ್ರ ಫ್ಯಾಮಿಲಿಯವ್ರ ಬೈಗಳ ಕೇಳಿಕೊಂಡು ಕೆಲಸ ಮಾಡೋ ಸಿಚುಯೇಷನ್ ಇರಲ್ಲ. ಏನಂತೀಯಾ ಅಂದ ಪಾರ್ಥ ಮನೆ ಮಂದಿಗಷ್ಟೇ ಮೃದು ಸ್ವಭಾವದವನು. ಹೊರಗೆ ವಯೋವೃದ್ಧರು, ಮಹಿಳೆಯರು, ಮಕ್ಕಳು ಇಂಥವರ ರಕ್ಷಕ ಕಷ್ಟಕ್ಕೆ ಮಿಡಿಯುವವನು. ಯಾರಿಗಾದರೂ ತೊಂದರೆ ಮಾಡಿದ್ರೆ ಬಾಯಿಗಿಂತ ಮುಂಚೆ ಕೈ ಮಾತಾಡ್ತಾ ಇತ್ತು. ಮೊದಲಿದ್ದ ಕಾರ್ ಸ್ಟ್ಯಾಂಡ್ನಲ್ಲಿ ಯಾರಾದರೂ ಪರವೂರಿನವರು ಬಂದರೆ ನಿಗದಿತ ಬೆಲೆಗಿಂತ ಹೆಚ್ಚು ರೇಟ್ ಹೇಳ್ತಾಯಿದ್ರು ಕೆಲವು ಚಾಲಕರು. ಅಂಥವರಿಗೆಲ್ಲ ಬುದ್ಧಿ ಕಲಿಸ್ತಾ ಇದ್ದವನೇ ಈ ಪಾರ್ಥ. ಆದ್ದರಿಂದಲೇ ಮನ ಬಂದಂತೆ ರೇಟ್ ಹೇಳಲು ಡ್ರೈವರ್ಗಳು ಹೆದರ್ಕೊಳ್ತಾ ಇದ್ರು. ಅಂಥ ಕೋಪಿಷ್ಟ ಪಾರ್ಥ ಅಕ್ಕನ ಮಾತಿಗೆ ಬೆಲೆ ಕೊಟ್ಟು ಭಾವ ನಾರಾಯಣರ ಬಾಸ್ ಮತ್ತು ಕುಟುಂಬಕ್ಕೆ ಬುದ್ಧಿ ಕಲಿಸದೆ ಹಾಗೆ ಬಿಟ್ಟಿದ್ದ. ಇಲ್ಲ ಅಂದಿದ್ರೆ ಯಾವತ್ತೋ ಅವರನ್ನು ರಿಪೇರಿ ಮಾಡಿರ್ತಿದ್ದ. ಇಬ್ಬರು ತಿಂಡಿ ತಿಂದು ಮಧ್ಯಾಹ್ನಕ್ಕೆ ಬಾಕ್ಸ್ ತೆಗೆದುಕೊಂಡು, ಲೇಟ್ ಮಾಡಬೇಡ, ತಿಂಡಿ ತಿನ್ನೋದು ಮತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ, ಮತ್ತೊಮ್ಮೆ ಪ್ರಮೀಳಾರಿಗೆ ಎಚ್ಚರಿಸಿ ಇಬ್ಬರು ಜೊತೆಯಲ್ಲೇ ಹೊರಟರು. ಇವರಿಬ್ಬರು ಮದುವೆ ಆದಷ್ಟು ಬೇಗ ಆಗಿಬಿಟ್ರೆ ಸಾಕು ಎಂದುಕೊಳ್ಳುತ್ತಲೇ ಪ್ರಮೀಳಾ ಮಗಳು ಮತ್ತು ತಮ್ಮನಿಗೆ ಕೈ ಬೀಸಿ ಗೇಟ್ ಹಾಕ್ಕೊಂಡು ಮನೆಯೊಳಗೆ ಬಂದರು. ಕಾರಿನಲ್ಲಿ ಹೋಗುತ್ತಾ, ಪಾರ್ಥ, ಪಮ್ಮಿಗೆ ಹೇಳಬೇಡ, ನಾನು ಆವಾಗಲೇ ಸುಳ್ಳು ಹೇಳಿದೆ ಅಂದಳು ಸ್ವರ್ಣ. ಸುಳ್ಳ? ಏನೇ? ಹುಬ್ಬೇರಿಸಿ ಕೇಳಿದ್ದ ಪಾರ್ಥ. ಅದು ದಕ್ಷಿಣ ಕರ್ನಾಟಕ ಸೈಡ್ ಟ್ರಿಪ್ ಅನ್ನಲ್ಲ, ಅದು ಸುಳ್ಳು ಎಂದಳು ಸ್ವರ್ಣ. ಸುಳ್ಳ? ಮತ್ತ್ಯಾಕೆ ಹೇಳಿದೆ ಎಂದ ಪಾರ್ಥ ಪ್ರಶ್ನಾರ್ಥಕವಾಗಿ. ಟ್ರಿಪ್ ಇರೋದು ನಿಜ, ಆದರೆ ಆ ಸೈಡಲ್ಲ, ಫ್ಯಾಮಿಲಿ ಟ್ರಿಪ್ಪಲ್ಲ. ಗಾಯನ ಗೊತ್ತಲ್ಲ ನಿನಗೆ, ಅವಳು ಊರಿಗೆ ಕರ್ಕೊಂಡು ಹೋಗಬೇಕು, ಅವಳೊಬ್ಳನ್ನೇ. ಪಮ್ಮಿ ಎದುರಿಗೆ ಹೇಳಿದ್ರೆ ಒಪ್ಪಲ್ಲ ಅಂತ ಸುಳ್ಳು ಹೇಳಿದೆ. ಇಲ್ಲಿ ಒಂದು ಸಮಸ್ಯೆ ಇದೆ ಪಾರ್ಥ. ನನಗೆ ಗೊತ್ತು, ನೀನು ಮನೆಯೊಳಗೆ ಎಷ್ಟು ಸಾಫ್ಟ್ ನೇಚರೋ ಹೊರಗೆ ಅಷ್ಟೇ ಜೋರಿದೀಯಾ. ಗಾಯಿಯವ್ರ ಮನೆಯಲ್ಲಿ ನಮ್ಮ ಹಾಗೆ ಮಿಡಲ್ ಕ್ಲಾಸ್ ಜನ, ಮೊದಲೇ ಹಳ್ಳಿ ಜನ ಬೇರೆ. ಇವಳಿಗೆ ಓದಬೇಕು ಅಂತ ಆಸೆ, ಆದರೆ ಅವರಮ್ಮನ ತಮ್ಮ ಒಬ್ಬ ಇದ್ದಾನಂತೆ, ನಿಂತರ ಆದರೆ ನಿನ್ನಂಥ ಕ್ಯಾರೆಕ್ಟರ್ ಅಲ್ವಂತೆ. ಅವನಿಗೆ ಇವಳು ಓದೋದೇ ಇಷ್ಟ ಇಲ್ವಂತೆ, ಮದುವೆ ಮಾಡಿ ಅಂತ ಕಾಟ ಕೊಡ್ತಾ ಇದ್ದಾನಂತೆ. ಸ್ವಲ್ಪ ಪುಡಿ ರೌಡಿ, ಗುಂಪಿಗೆ ಸೇರಿದವನ ಹಾಗೆ. ಹಾಗಾಗಿ ಇವಳು ಊರಿಗೆ ಹೋಗೋಕ್ಕೆ ಹೆದರ್ತಾಳೆ. ಅವಳ ಅಪ್ಪ ಅಮ್ಮ ಕೂಡ ಅವನಿಗೆ ಹೆದರ್ತಾರಂತೆ. ಅದಕ್ಕೆ ಪ್ಲೀಸ್ ಕರ್ಕೊಂಡು ಹೋಗ್ಪಾ ಪಾರ್ಥ ಎಂದಳು ಸ್ವರ್ಣ. ಅವಳು ಇಷ್ಟು ದಿನ ಊರಿಗೆ ಒಬ್ಬಳೇ ಹೋಗೇ ಇಲ್ವಾ ಅಂದ ಪಾರ್ಥ. ಗಾಯಿ ಹೈಸ್ಕೂಲಿಂದನೂ ಹೀಗೆ ಹಾಸ್ಟೆಲಲ್ಲಿ ಇದ್ಕೊಂಡೇ ಓದ್ತಿರೋದು. ರಜಾ ಇದ್ದಾಗ ಹೋಗಿ ಬಂದಿದ್ದಾಳೆ ಅಷ್ಟೇ. ಮೊನ್ನೆ ಕೂಡ ಹುಷಾರಿಲ್ದಾಗ ಅವ್ರ ಊರಿನ ಸಮೀಪ ತಾಲೂಕು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಬಂದಿದ್ದಾಳೆ. ಅದೇನೋ ಅವ್ರ ಊರ ಸರೌಂಡಿಂಗಲ್ಲಿ 12 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತಂತೆ. ಈ ವರ್ಷ ನಡೀತಾ ಇದೆಯಂತೆ. ಅದೇನೇನೋ ಹೇಳ್ತಿದ್ಲು ಪಾರ್ಥ. ಇದನ್ನೆಲ್ಲ ಪಮ್ಮಿ ಮುಂದೆ ಹೇಳಿದ್ರೆ ಖಂಡಿತ ಒಪ್ಪಲ್ಲ. ಅದಕ್ಕೆ ಸುಳ್ಳು ಹೇಳಿದೆ. ಪ್ಲೀಸ್ ಇದೊಂದು ಸಾರ್ತಿ ಕರ್ಕೊಂಡು ಹೋಗ್ಬಾರೋ ಅಂದಳು ಸ್ವರ್ಣ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.